ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ನಮ್ಮನ್ನು ಆಳುವವರಿಗೆ ಇಚ್ಛಾಶಕ್ತಿಯ ಕೊರತೆ ಇದ್ದರೂ ನಾವೆಲ್ಲರೂ ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿ ಉತ್ತರ ಕನ್ನಡ ಜಿಲ್ಲೆಯನ್ನು ಎತ್ತರಕ್ಕೆ ಏರಿಸುವ ಕಾರ್ಯ ಮಾಡಬೇಕಿದೆ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದ ಶ್ರೀ ಮಾರುತಿ ಗುರೂಜಿ ನುಡಿದರು. ಶ್ರೀ ವಿಶ್ವ ವೀರಾಂಜನೇಯ ಮಹಾಸಂಸ್ಥಾನ ಹಾಗೂ ಸುದೀಕ್ಷಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ಸಭಾಭವನದಲ್ಲಿ ಜಿಲ್ಲೆಯ ಬಹುವರ್ಷದ ಬೇಡಿಕೆಯಾಗಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಂಕುಸ್ಥಾಪನೆಯ ಬಳಿಕ ನಡೆದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜನನಿ ಮತ್ತು ಜನ್ಮಭೂಮಿ ಮುಖ್ಯವಾಗಿದ್ದು ನಮ್ಮ ನೆಲದಲ್ಲಿ ಏನಾದರೂ ಸಾಧಿಸಿ ತೋರಿಸೋಣ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ತ್ಯಾಗದ ಜಿಲ್ಲೆಯಾಗಿದೆ. ಬೆಳಕಿಗಾಗಿ ಶರಾವತಿ ಜಲಾಶಯ ನಿರ್ಮಿಸುವ ಮೂಲಕ ದೇಶಕ್ಕೆ ವಿದ್ಯುತ್ ಕೊಡುಗೆ ನೀಡಿದೆ. ಆದರೆ ಶಿಕ್ಷಣ, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವು ದಶಕಗಳ ಬೇಡಿಕೆ ಈಡೇರಿಸಲು ಆಳುವ ವರ್ಗ ಮೀನಮೇಷ ಎಣಿಸುತ್ತಿದೆ ಎಂದರು. ಜೊತೆಗೆ ಕಳೆದ 10 ವರ್ಷಗಳಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕೆಂದು ಹೋರಾಟ ಮಾಡುತ್ತಿದ್ದ ನಮಗೆ ಕಾರ್ಯಕ್ರಮಕ್ಕೆ ಆಹ್ವಾನವಿಲ್ಲ ಎಂದು ಹಲವರು ಹೇಳುತ್ತಿದ್ದಾರೆ. ನಮಗೆ ಹೋರಾಟ ಬೇಕಾಗಿಲ್ಲ, ಸಾತ್ವಿಕವಾಗಿ ನಾವು ಮಾಡುವ ಕಾರ್ಯವೇ ಉತ್ತರವಾಗಬೇಕು. ಆದ್ದರಿಂದ ಇವತ್ತು ಅಳ್ಳಂಕಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶಂಕುಸ್ಥಾಪನೆಯಾಗಿದೆ. ನುರಿತ 300 ವೈದ್ಯರು ನಮ್ಮ ಕ್ಷೇತ್ರದ ಭಕ್ತರು ಹೊರ ಜಿಲ್ಲೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಜಿಲ್ಲೆಯ ವೈದ್ಯರು ಹೊರ ಜಿಲ್ಲೆ, ವಿದೇಶದಲ್ಲಿ ಸೇವೆಯಲ್ಲಿದ್ದಾರೆ. ಅವರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿದರೆ ಈ ಆಸ್ಪತ್ರೆಗೆ ಸೇವೆ ಸಲ್ಲಿಸಲು ಸನ್ನದ್ಧರಾಗಿದ್ದಾರೆ. ಜಿಲ್ಲೆಯ ಜನತೆಯು ಸಹಕಾರ ನೀಡಿದರೆ ಆಸ್ಪತ್ರೆ ನಿರ್ಮಾಣ ಮಾತ್ರವಲ್ಲದೆ ನಿರೀಕ್ಷೆಗೂ ಮೀರಿ ಸೇವೆ ಮಾಡಲು ಸಾಧ್ಯವಿದೆ ಎಂದರು. ಶಿವಮೊಗ್ಗದ ಶ್ರೀರಾಮಕೃಷ್ಣ ವಿವೇಕಾನಂದಾಶ್ರಮದ ಶ್ರೀ ಸ್ವಾಮಿ ವಿನಯಾನಂದ ಸರಸ್ವತಿ ಸ್ವಾಮೀಜಿಯವರು ಮಾತನಾಡಿ, 21ನೇ ಶತಮಾನದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಗದಿರುವುದು ಆಶ್ಚರ್ಯದ ಸಂಗತಿ. ಎಲ್ಲ ರಂಗದಲ್ಲಿಯೂ ಈ ಜಿಲ್ಲೆಯವರು ಸಮಾಜಕ್ಕೆ ಅನನ್ಯವಾದ ಕೊಡುಗೆ ನೀಡಿದ್ದಾರೆ. ಈ ದಿನ ಶಂಕುಸ್ಥಾಪನೆಗೊಂಡ ಆಸ್ಪತ್ರೆ ಜಗತ್ತಿನ ದುಃಖ ನಿವಾರಣೆ ಮಾಡುವಂತದ್ದಾಗಿದ್ದು, ಉತ್ತಮ ಆಸ್ಪತ್ರೆ ನಿರ್ಮಾಣವಾಗಿ ಜನರಿಗೆ ಅನುಕೂಲವಾಗಲಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸುದೀಕ್ಷಾ ಗ್ರೂಪ್ ಎಂಡಿ ಡಾಕ್ಟರ್ ಸುಬ್ರಹ್ಮಣ್ಯ ಶರ್ಮಾ ಮಾತನಾಡಿ, ಪ್ರಕೃತಿ ಸೌಂದರ್ಯವುಳ್ಳ ಈ ಜಿಲ್ಲೆಯಲ್ಲಿ ಆರೋಗ್ಯದ ಸಮಸ್ಯೆ ಕಾಡಬಾರದು. ಕೇವಲ ಆಸ್ಪತ್ರೆ ಮಾತ್ರವಲ್ಲದೆ ಮುಂಬರುವ ದಿನದಲ್ಲಿ ಮೆಡಿಕಲ್ ಕಾಲೇಜು, ಹೆಲಿಪ್ಯಾಡ್, ಸರ್ವಪಲ್ಲಿ ರಾಧಾಕೃಷ್ಣನವರ ಪ್ರತಿಮೆ ಸೇರಿದಂತೆ 10 ಕಾರ್ಯ ಈ ಜಿಲ್ಲೆಯಲ್ಲಿ ನೆರವೇರಲಿದೆ. ಕೆಲವೇ ವರ್ಷದಲ್ಲಿ ಈ ಜಿಲ್ಲೆಯು ವಿದೇಶಿಗರನ್ನ ಸೆಳೆಯುವ ರೀತಿ ಅಭಿವೃದ್ಧಿ ಕಾರ್ಯ ಮಾಡುವ ಇಂಗಿತ ವ್ಯಕ್ತಪಡಿಸಿದರು. ಉದ್ದಿಮೆದಾರರಾದ ಸನ್ನಿತ್ ಕೃಷ್ಣ ಶೇಟ್, ಕಟ್ಟಡ ವಿನ್ಯಾಸಕಾರರಾದ ಅಕ್ಷಯ್ ದೋಹಿಪಡೆ, ಸಾಹಿತಿಗಳಾದ ಮಹಾಬಲಮೂರ್ತಿ ಕೂಡ್ಲಕೆರೆ, ಹಿರಿಯ ಪತ್ರಕರ್ತರಾದ ಬಿ ಗಣಪತಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಅರವಿಂದ ಕರ್ಕಿಕೋಡಿ ಮಾತನಾಡಿದರು. ಕಟ್ಟಡ ವಿನ್ಯಾಸಕಾರ ಮಹೇಶ್ ದೋಹಿಪಡೆ, ಅರ್ಪಿತಾ ಮಾರುತಿ ಗುರೂಜಿ ಉಪಸ್ಥಿತರಿದ್ದರು. ಮೊಬೈಲ್ ಹ್ಯಾಕ್ ಮಾಡಿ ಖಾತೆಯಲ್ಲಿದ್ದ ಲಕ್ಷಾಂತರ ಹಣ ಕ್ಷಣಾರ್ಧದಲ್ಲಿ ಮಾಯ. ತಂತ್ರಜ್ಞಾನ ಪ್ರಗತಿ ಹೊಂದುತ್ತಿರುವಂತೆ ಅದರ ದುರುಪಯೋಗವು ಅಷ್ಟೇ ವೇಗದಲ್ಲಿ ನಡೆಯುತ್ತಿದೆ. ಕುಳಿತಲ್ಲಿಂದಲೇ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವ ಖದೀಮರು ಲಕ್ಷಾಂತರ ರೂಪಾಯಿ ಹಣವನ್ನು ಕ್ಷಣಾರ್ಧದಲ್ಲಿ ಮಾಯ ಮಾಡಿರುವ ಘಟನೆ ಸದ್ಯ ಭಟ್ಕಳದಲ್ಲಿ ನಡೆದಿದೆ. ತಂತ್ರಜ್ಞಾನ ಪ್ರಗತಿ ಹೊಂದುತ್ತಿರುವಂತೆ ಅದರ ದುರುಪಯೋಗವೂ ಅಷ್ಟೇ ವೇಗದಲ್ಲಿ ನಡೆಯುತ್ತಿದೆ. ಕುಳಿತಲ್ಲಿಂದಲೇ ಬ್ಯಾಂಕ್ ಖಾತೆಯನ್ನ ಕನ್ನ ಹಾಕುವ ಖದೀಮರ ಲಕ್ಷಾಂತರ ರೂಪಾಯಿ ಹಣವನ್ನ ಕ್ಷಣಾರ್ಧದಲ್ಲಿ ಮಾಯ ಮಾಡಿರುವ ಘಟನೆ ಸದ್ಯ ಭಟ್ಕಳದಲ್ಲಿ ನಡೆದಿದೆ. ಮೊಬೈಲ್ ಹ್ಯಾಕ್ ಮಾಡಿ ಬ್ಯಾಂಕ್ ಖಾತೆಯಲ್ಲಿದ್ದ ಸುಮಾರು 4,40,000 ಹಣವನ್ನ ಖದೀಮರು ಮಾಯ ಮಾಡಿದ್ದಾರೆ. ಹಣ ಕಳೆದುಕೊಂಡ ವ್ಯಕ್ತಿಯನ್ನ ಕೇಶವ್ ಗೋವಿಂದ್ ಮೊಗೇರ ಎಲ್ಲಿನ ತೆಂಗಿನಗುಂಡಿ ಹೆಬಳೆಯ ಮಾಸ್ತಿ ಮನೆ ನಿವಾಸಿ ಎಂದು ತಿಳಿದು ಬಂದಿದೆ. ಇವರು ಮೀನುಗಾರಿಕೆ ವೃತ್ತಿ ಮಾಡಿಕೊಂಡಿದ್ದು, ಇವರ ವ್ಯವಹಾರದ ಸಲುವಾಗಿ ಭಟ್ಕಳ ಬಂದರ್ ರೋಡ್ನಲ್ಲಿರುವ ಕೆನರಾ ಬ್ಯಾಂಕಿನಲ್ಲಿ ಕರೆಂಟ್ ಅಕೌಂಟ್ ಹೊಂದಿದ್ದರು. ಮೇ 10ರಂದು ಸಂಜೆ 4:45 ಸುಮಾರಿಗೆ ಇವರ ಮೊಬೈಲ್ ಹ್ಯಾಕ್ ಮಾಡುವ ಮೂಲಕ ಕೆನರಾ ಬ್ಯಾಂಕ್ ಖಾತೆಯಲ್ಲಿದ್ದ ಒಟ್ಟು 4,40,000 ಹಣವನ್ನ ಮಾಯ ಮಾಡಿದ್ದಾರೆ. ಈ ಕುರಿತು ಸೈಬರ್ ಕ್ರೈಂ ಪ್ರಕರಣ ದಾಖಲಾಗಿದ್ದು, ಭಟ್ಕಳ ಗ್ರಾಮೀಣ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಗ್ರಾಮೀಣ ಠಾಣೆ ಸಿಪಿಐ ಚಂದನ್ ಗೋಪಾಲ್ ತನಿಖೆ ಕೈಗೊಂಡಿದ್ದಾರೆ. ಅಂಗವಿಕಲತೆ ಸಾಧನೆಗೆ ಅಡ್ಡಿ ಮಾಡುವುದಿಲ್ಲ. ಮನಸ್ಸಿದ್ದರೆ ಏನು ಬೇಕಾದರೂ ಸಾಧಿಸಬಹುದು. ತನ್ನ ಅಂಗಾಂಗ ದೌರ್ಬಲ್ಯತೆ ಲೆಕ್ಕಿಸದೆ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಯ ಸಾಧನೆಯೇ ಸಾಕ್ಷಿಯಾಗಿದ್ದು, ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ನೋಡೋಣ ಬನ್ನಿ. ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ನಾತಗೇರಿಯ ವಿಶೇಷ ಚೇತನ ವಿದ್ಯಾರ್ಥಿಯಾದ ಹರ್ಷ ಎನ್ನುವ ಯುವಕ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಕೆಯ ಮೂಲಕ ಸಾಧನೆಗೈಯುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾನೆ.
ಕರ್ವಾ ಗ್ರಾಮದ ಬಾಲಕೃಷ್ಣ ನಾಯ್ಕ್ ಗೀತಾ ನಾಯ್ಕ್ ದಂಪತಿಯ ಪುತ್ರ. ಈತ ಹುಟ್ಟಿನಿಂದಲೇ ಅಂಗವಿಕಲನಾಗಿಲ್ಲ. ತನ್ನ 4ನೇ ವಯಸ್ಸಿಗೆ ಅನಾರೋಗ್ಯಕ್ಕೆ ತುತ್ತಾಗಿ ಸೊಂಟದಿಂದ ಕಾಲಿನವರೆಗೂ ಪೂರ್ತಿ ಭಾಗ ಸ್ವಾಧೀನ ಕಳೆದುಕೊಂಡು ನೋವು ಅನುಭವಿಸಿದವ. ಆದರೆ ಸಣ್ಣವನಿಂದಲೇ ಎಲ್ಲರಂತೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬೇಕೆಂಬ ಅಚಲ ನಿಲುವು ಮೈಗೂಡಿಸಿಕೊಂಡು ಸದಾ ಹಸನ್ಮುಖಿಯಾಗಿರುವ ಹರ್ಷ ನ್ಯೂನತೆಯ ನೆಪವೊಡ್ಡಿ ಸುಮ್ಮನೆ ಮಾತ್ರ ಇರಬಾರದು ಎಂಬ ಮಾತುಗಳನ್ನು ಬಲವಾಗಿ ನಂಬಿರುವಾತ. ಹೆಸರು ಹರ್ಷವಾದರೂ ಕೌಟುಂಬಿಕ ಆರ್ಥಿಕ ಸ್ಥಿತಿಗತಿ ಕಷ್ಟಕರವೇ. ತಂದೆ ಬಾಲಕೃಷ್ಣ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಮಗನ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೆಲವರು ದೇಹದ ನ್ಯೂನತೆಗಳಿಂದ ಮಾನಸಿಕವಾಗಿ ಕುಗ್ಗಿ ಜೀವನವೇ ಮುಗಿಯಿತು ಎಂದು ತಲೆ ಮೇಲೆ ಕೈಯಿಟ್ಟುಕೊಳ್ಳುವವರ ಮಧ್ಯೆ ಹರ್ಷ ಅಂಗವಿಕಲತೆ ಇದ್ದರೂ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 488 ಅಂಕ ಪಡೆದು 79% ಫಲಿತಾಂಶದೊಂದಿಗೆ ನ್ಯೂನತೆ ಮೀರಿ ಸಾಧನೆಗೈದಿದ್ದಾನೆ. ನಡೆಯಲು ಸಾಧ್ಯವಾಗದೇ ಇರುವುದರಿಂದ ತಂದೆ ಅಥವಾ ತಾಯಿಯೇ ಎತ್ತುಕೊಂಡು ಶಾಲೆಗೆ ಕರೆದೊಯ್ಯುತ್ತಿದ್ದರು. ಕಾಲಿನ ಸ್ವಾಧೀನತೆ ಇಲ್ಲದಿರುವುದರಿಂದ ಪ್ರತಿದಿನ ಶಾಲೆಗೆ ಹೋಗಲು ಸಾಧ್ಯವಾಗದಿದ್ದರೂ ನೋಟ್ಸ್ ಹಾಗೂ ವಿಶೇಷ ತರಗತಿ ಇದ್ದ ಸಂದರ್ಭಗಳಲ್ಲಿ ಶಾಲೆಗೆ ತೆರಳಿ ಅಲ್ಲಿನ ಶಿಕ್ಷಕರ ಮೂಲಕ ಪಠ್ಯದಲ್ಲಿನ ಯಾವುದೇ ಗೊಂದಲಗಳಿದ್ರೂ ಕೇಳಿ ಉತ್ತರ ಪಡೆಯುತ್ತಿದ್ದನು. ಸಹಪಾಠಿಗಳ ಜೊತೆಗೂ ಕೆಲಕಾಲ ಇದ್ದು ಖುಷಿ ಪಡುತ್ತಿದ್ದನು. ಮನೆಯಲ್ಲಿದ್ದ ಸಂದರ್ಭದಲ್ಲಿ ಶಾಲೆಯಲ್ಲಿ ನೀಡಿದ ನೋಟ್ಸ್ಗಳನ್ನು ವಾಟ್ಸ್ಆಪ್ ಮೂಲಕ ಪಡೆದುಕೊಳ್ಳುತ್ತಿದ್ದ. ದೇಹದ ಅಂಗವಿಕಲತೆ ಎನ್ನುವುದು ಬಿಟ್ಟರೆ ಮಾನಸಿಕವಾಗಿ ಹರ್ಷ ಸದೃಢವಾಗಿದ್ದಾನೆ. ಚುರುಕುಮತಿಯ ಬುದ್ಧಿ ಹೊಂದಿದ್ದು ಸದಾ ಕ್ರಿಯಾಶೀಲವಾಗಿರುತ್ತಾನೆ. ಕರ್ವಾನಾಥ್ಗೇರಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿರುವ ಈತ ಕೊಳಗದ್ದಿಯ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದಿದ್ದಾನೆ. ಹರ್ಷ ತನ್ನ ಶಿಕ್ಷಣ ಮುಂದುವರಿಸುವ ಇಚ್ಛೆ ವ್ಯಕ್ತಪಡಿಸಿದ್ದು ಪಿಯುಸಿಯಲ್ಲಿ ಕಾಮರ್ಸ್ ವಿಭಾಗ ಆಯ್ಕೆ ಮಾಡಿಕೊಳ್ಳುವೆ ಎಂದಿದ್ದಾನೆ. ತನ್ನ ತಂದೆ ತಾಯಿ ಸಹೋದರಿ ಹಾಗೂ ಶಾಲೆಯ ಎಲ್ಲಾ ಶಿಕ್ಷಕರಿಂದ ಸಹಪಾಠಿಗಳ ಸಹಕಾರದಿಂದ ಉತ್ತಮ ಫಲಿತಾಂಶ ಗಳಿಸಲು ಸಾಧ್ಯವಾಗಿದೆ. ಎಲ್ಲರಿಗೂ ಕೃತಜ್ಞನಾಗಿದ್ದೇನೆ. ಕಲಿಕೆಯಲ್ಲಿ ಮುಂದೆ ಇನ್ನಷ್ಟು ಸಾಧನೆ ಮಾಡಿ ಸರ್ಕಾರಿ ಸೇವೆ ಸಲ್ಲಿಸಬೇಕೆಂಬ ಗುರಿ ಇದೆ ಎಂದು ತನ್ನ ಅನಿಸಿಕೆ ವ್ಯಕ್ತಪಡಿಸಿದನು. ಯಾವ ರೀತಿಯಲ್ಲಿ ಇರ್ತಿತ್ತು ಸ್ಟಡೀಸ್? ಪ್ರತಿದಿನ ನಾನು ಯೂಟ್ಯೂಬ್ ಕ್ಲಾಸಸ್ ನೋಡ್ತಾ ಇದ್ದೆ, ಹಾಗೆ ನೋಟ್ಸ್ ಮಾಡ್ಕೊಂಡು ಅದನ್ನೇ ಓದ್ತಾ ಇದ್ದೆ ಅಷ್ಟೇ. ನಂತರ ಎಕ್ಸಾಮ್ ಪೇಪರ್ಸ್ ನ ಸ್ಕೂಲ್ನಿಂದ ಕಳಿಸ್ತಿದ್ರು, ಅದನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದೆ. ಹಾಗೆ ಶಾಲೆಗೂ ಕೂಡ ಹೋಗ್ತಾ ಇದ್ದೆ. ಆಗಾಗ ಕೆಲವು ದಿನ ಅಟೆಂಡೆನ್ಸ್ ಹೋಗ್ತಾರೆ. ಇದೆಲ್ಲ ಅಲ್ಲಿ ಟೀಚರ್ಸ್ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು? ಒಳ್ಳೆ ನೋಡ್ಕೊಂಡಿದ್ರು ಟೀಚರ್ಸ್ ಅಲ್ಲ, ಒಳ್ಳೆ ಹೇಳ್ಕೊಟ್ಟಿದ್ರು. ಟೀಚರ್ಸ್ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಆಗಾಗ ಏನಾದ್ರು ಡೌಟ್ ಇದ್ರೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಟೀಚರ್ಸ್ ನ ಕೇಳ್ತಾ ಇದ್ದೆ. ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು ನನ್ನ ಎಜುಕೇಶನ್ಗೋಸ್ಕರ. ಉಳಿದ ಫ್ರೆಂಡ್ಸ್ಗಳು ನಿಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ರು ನಿಮ್ಮ ಸ್ಟಡೀಸ್ಗೆ? ನಮ್ಮ ಸ್ಟೂಡೆಂಟ್ಸ್ ನನ್ನ ಫ್ರೆಂಡ್ಸ್ನು ಕೂಡ ಕೇಳ್ತಾ ಇದ್ದೆ. ಡೌಟ್ಸ್ ಏನಾದ್ರು ಇದ್ರೆ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಕನ್ನಡದಲ್ಲಿ 116 ಮಾರ್ಕ್ಸ್, ಇಂಗ್ಲಿಷ್ ನಲ್ಲಿ 85, ಹಿಂದಿಯಲ್ಲಿ 81, ಸೈನ್ಸ್ ನಲ್ಲಿ 70, ಗಣಿತದಲ್ಲಿ 73, ಸೈನ್ಸ್ ನಲ್ಲಿ 65, ಹಾಗೆ ಸೋಷಿಯಲ್ ನಲ್ಲಿ 68 ಮಾರ್ಕ್ಸ್ ಸಿಕ್ಕಿದೆ. ಮತ್ತೆ 488 ಮಾರ್ಕ್ಸ್ ಆಗಿದೆ. 79% ಬಂದಿತ್ತು. ಒಟ್ಟಿನಲ್ಲಿ ಎಲ್ಲಾ ರೀತಿಯ ಅನುಕೂಲವಿದ್ದು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರುವಂತವರೇ ಅಂಕ ಗಳಿಸಲಾಗದೆ ಮಾನಸಿಕವಾಗಿ ಕುಗ್ಗುತ್ತಿರುವವರ ಮಧ್ಯೆ ಹರ್ಷನಂತವರು ಅಂತವರಿಗೆ ಪ್ರೇರಣೆಯಾಗುತ್ತಾರೆ ಎನ್ನಬಹುದು. ದಾನಿಗಳು ಇಂತಹ ಬಡ ಕುಟುಂಬದ ಎಲೆಮರೆಯ ಪ್ರತಿಭೆಗೆ ಸಹಾಯ ಹಸ್ತ ನೀಡಿ ಪ್ರೋತ್ಸಾಹಿಸಬೇಕಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಭಟ್ಕಳ ತಾಲೂಕಿನ ಶಿರಾಲಿಯ ಬಂಡಿಕಾಶಿಯಲ್ಲಿ ಹಾಡುಹಗಲೇ ಮನೆಯೊಂದರ ಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿ ಚಿನ್ನಾಭರಣ, ಸಾವಿರಾರು ರೂಪಾಯಿ ನಗದು ದೋಚಿ ಪರಾರಿಯಾಗಿರುವ ಘಟನೆ ವರದಿಯಾಗಿದೆ. ಶಿರಾಲಿಯ ಬಂಡಿಕಾಶಿ ನಿವಾಸಿ ಮಂಜುನಾಥ್ ರಾಮನಾಯ್ಕ್ ಎನ್ನುವವರಿಗೆ ಸೇರಿದ ಮನೆಯಲ್ಲಿ ಕಳ್ಳತನವಾಗಿದೆ. ಮಂಜುನಾಥ್ ನಾಯ್ಕ್ ಬೊಲೆರೋ ವಾಹನ ಮಾಲೀಕರಾಗಿದ್ದು ಶುಕ್ರವಾರ ಬೆಳಿಗ್ಗೆ ಮಗನನ್ನ ಕರೆದುಕೊಂಡು ವಾಹನ ಬಾಡಿಗೆಗೆ ತೆರಳಿದ್ರು. ಅದೇ ಸಮಯದಲ್ಲಿ ಈತನ ಪತ್ನಿ ಬೇಬಿ ಮಂಜುನಾಥ್ ನಾಯ್ಕ್ ಅವರು ಮನೆಗೆ ಬೀಗ ಹಾಕಿ ಚಿತ್ರಾಪುರದಲ್ಲಿರುವ ಪೇಪರ್ ಬ್ಯಾಗ್ ತಯಾರಿಕೆ ಫ್ಯಾಕ್ಟರಿಗೆ ಕೆಲಸಕ್ಕೆಂದು ತೆರಳಿದ್ರು. ಇದೇ ಸಮಯವನ್ನ ಹೊಂಚು ಹಾಕಿ ಕುಳಿತ ಕಳ್ಳರು ಮನೆಯ ಹಿಂಬಾಗಿಲನ್ನ ತೆರೆದು ಒಳನುಗ್ಗಿ ವಾಸದ ಕೋಣೆಯಲ್ಲಿರುವ ಕಪಾಟನ್ನ ಒಡೆದು ಅಂದಾಜು 250 ಗ್ರಾಂ ತೂಕದ ಚಿನ್ನಾಭರಣವನ್ನ ಹಾಗೂ ಸುಮಾರು 40,000 ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಮನೆಯ ಮಾಲೀಕ ಮಂಜುನಾಥ್ ನಾಯ್ಕ್ ಮನೆಗೆ ಬಂದು
ಹಿಂಬದಿ ಅಡುಗೆ ಒಲೆಗೆ ಸೌದೆ ಹಾಕಲು ಮುಂದಾದಾಗ ಹಿಂಬದಿ ಬಾಗಿಲು ತೆರೆದಿರುವುದನ್ನ ಗಮನಕ್ಕೆ ಬಂದು ಪರಿಶೀಲಿಸಿದಾಗ ಮನೆಯೊಳಗೆ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿರುವುದು ಕಂಡುಬಂತು. ತಕ್ಷಣ ಗ್ರಾಮೀಣ ಪೊಲೀಸರಿಗೆ ತಿಳಿಸಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸ್ಥಳೀಯವಾಗಿ ಪರಿಶೀಲಿಸಿ ನಂತರ ಕಾರವಾರದಿಂದ ಶ್ವಾನದಳವನ್ನ ಕರೆಸಿ ಪರಿಶೀಲನೆ ನಡೆಸಿದ್ದಾರೆ. ಹೆಸರು ಮಂಜುನಾಥ್ ರಾಮಚಂದ್ರ ನಾಯ್ಕ, ಕುದಿಯೂರು. ಮಂಜುನಾಥ್ ರಾಮಚಂದ್ರ ನಾಯ್ಕ ಅಂತ ಶಿರಾಲಿ ಬಂಡಿಕಾಶಿ ಮನೆ. ಸುಮಾರು 8 ಗಂಟೆಗೆ ನಾನು ನನ್ನ ಕೆಲಸಕ್ಕೆ ಹೋಗಿದ್ದೀನಿ ಡ್ರೈವಿಂಗ್ಗೆ. ಬಂದದ್ದು 11:30 ಬಂದಾಗ ಮನೆಯಲ್ಲಿ ಬಾಗಿಲು ಓಪನ್ ಆಗಿತ್ತು. ಹಿಂದ್ಗಡೆಯಿಂದ ಬಾಗಿಲು ತೆಗೆದು ಓಪನ್ ಮಾಡಿ ಚಿನ್ನ ಮತ್ತು ಕ್ಯಾಶ್ ಎಲ್ಲ ತಗೊಂಡು ಹೋಗೋದು. ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟದ್ದು, ಹೊರೆ ಎನ್ಕ್ವೈರಿ ಮಾಡಿದ್ದೆ. ನೋಡ್ತಾ ಇದ್ವು ಈಗ ಎಂತ ಆಗ್ತದೆ ನೋಡ್ಬೋದು. ಎಷ್ಟು ನಿಮಿಷ ಹೇಳಿ. ಚಿನ್ನ ಒಂದು 20 ತೊಲೆ ಹೋಗೋದು ಅಂತ ಹೇಳ್ತಾರೆ ನಮ್ಮ ಮನೆಯವ್ರು ಹೇಳ್ತಾರೆ. ಕ್ಯಾಶ್ ಒಂದು 30,000 35,000 ರೂಪಾಯಿ ಹೋಗಿದೆ ಅಷ್ಟೇ. ಅನಧಿಕೃತ ನಾಡಬಂದೂಕಿನಿಂದ ಕೆಂದಳಿಲು ಬೇಟೆಯಾಡಿದ ಪ್ರವೀಣ್ ಧರ್ಮಾನಾಯ್ಕ್ ಎಂಬಾತನ ಬಂಧನ. ಹೊನ್ನಾವರ ತಾಲೂಕಿನ ಅಡಿಕೆಕುಳಿ ಗ್ರಾಮದ ಆಸಾನಂ 17ರ ಕಾಯ್ದಿಟ್ಟ ಅರಣ್ಯ ಪ್ರದೇಶವನ್ನ ಅಕ್ರಮವಾಗಿ ಪ್ರವೇಶಿಸಿ ಅನಧಿಕೃತ ನಾಡಬಂದೂಕಿನಿಂದ ಒಂದು ಕೆಂದಳಿಲು ಬೇಟೆಯಾಡಿದ ತಾಲೂಕಿನ ಅಡಿಕೆಕುಳಿ ಹಾಲಹಳ್ಳಿಯ ಪ್ರವೀಣ್ ಧರ್ಮಾನಾಯ್ಕ್ ಎಂಬಾತನನ್ನ ಬಂಧಿಸಿರುವ ಘಟನೆ ನಡೆದಿದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಿಕೆ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಪಿಬಿ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಸವಿತಾ ಆರ್ ದೇವಾಡಿಗ ನೇತೃತ್ವದಲ್ಲಿ ಮಂಕಿ ವಲಯದ ಉಪವಲಯ ಅರಣ್ಯಾಧಿಕಾರಿಗಳಾದ ಶಿವಾನಂದಕ ಇಂಚಲ, ಯೋಗೇಶ್ ಡಿ ಮೊಗೇರಾ, ಮಹಾದೇವ ಮಡ್ಡಿ, ಲೋಹಿತ್ ನಾಯ್ಕ್, ಸಂದೀಪ್ ಎಸ್ ಅರ್ಕಸಾಲಿ ಮತ್ತು ಗಸ್ತು ಅರಣ್ಯ ಪಾಲಕರಾದ ಶಿವಾನಂದ ಪೂಜಾರಿ, ಸುರೇಂದ್ರನಾಥ್ ನಾಯ್ಕ್, ಮಹಾಬಲಗೌಡ, ರಾಮನಾಯ್ಕ್ ಹಾಗೂ ಅರಣ್ಯ ವೀಕ್ಷಕರಾದ ಸತೀಶ್ ವೈದ್ಯ, ನಾಗೇಶ್ ನಾಯ್ಕ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಅಕ್ರಮವಾಗಿ ಬಳಸಿದ ನಾಡಬಂದೂಕು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಆರ್ಎನ್ಎಸ್ ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಆರ್ಎನ್ಎಸ್ ಪ್ರಥಮ ದರ್ಜೆ ಕಾಲೇಜಿನ 2024-25ರ ಪ್ರವೇಶ ದಾಖಲಾತಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ ಬಿಸಿಎ, ಬಿಕಾಂ, ಬಿಬಿಎ ಕೋರ್ಸ್ಗಳು ನಡೆಯುತ್ತಿದ್ದು ಕನಿಷ್ಠ ಶುಲ್ಕಕ್ಕೆ ಗರಿಷ್ಠ ಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು, ನಮ್ಮ ಕಾಲೇಜಿನಲ್ಲಿ ವಿಶೇಷ ಕೊಡುಗೆಯಾಗಿ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ 25% ವಿನಾಯಿತಿ ನೀಡಲಾಗುವುದು. ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಬರುತ್ತಿದ್ದು, ಅನುಭವಿ ಉಪನ್ಯಾಸಕರ ಬೋಧನೆ, ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ಲ್ಯಾಬ್, ಗ್ರಂಥಾಲಯ ವ್ಯವಸ್ಥೆ, ಸುಂದರವಾದ ಕಾಲೇಜು ಕ್ಯಾಂಪಸ್, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸುಸಜ್ಜಿತ ಪೀಠೋಪಕರಣಗಳು, ಸುಂದರ ಕೊಠಡಿಗಳು, ಸಿಸಿಟಿವಿ ಕಣ್ಗಾವಲು, ಉಚಿತ ಕಂಪ್ಯೂಟರ್ ಮತ್ತು ಪ್ರಮಾಣಪತ್ರ, ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲ, ಎಂಬಿಬಿಎಸ್, ಎಂಕಾಂ, ಪಿಜಿಸಿಇಟಿ ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ವಿಶಾಲವಾದ ಕ್ರೀಡಾಂಗಣ ಹೊಂದಿದ್ದು, ನುರಿತ ಶಿಕ್ಷಕರಿಂದ ಕ್ರೀಡಾ ತರಬೇತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಕಲೆಯನ್ನು ಪರಿಚಯಿಸಲು ಯಕ್ಷಗಾನ ತರಬೇತಿ ಶಿಬಿರ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಉಚಿತವಾಗಿ ನೀಡಲಾಗುವುದು. ನಮ್ಮ ಕಾಲೇಜಿಗೆ ಪ್ರತಿಷ್ಠಿತ ಕಂಪನಿಗಳು ಕ್ಯಾಂಪಸ್ ಸಂದರ್ಶನಕ್ಕೆ ಆಗಮಿಸುತ್ತಿದ್ದು, ಅನೇಕ ವಿದ್ಯಾರ್ಥಿಗಳು ಅನೇಕ ಕಂಪನಿಗಳಲ್ಲಿ ಉತ್ತಮ ಸಂಬಳದೊಂದಿಗೆ ಕೆಲಸ ನಿರ್ವಹಿಸಿ ಕಾಲೇಜಿಗೆ ಹೆಮ್ಮೆ ತಂದಿರುತ್ತಾರೆ. ಪ್ರವೇಶಾತಿಗಾಗಿ ಕೂಡಲೇ ಸಂಪರ್ಕಿಸಿರಿ.
ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭ. ನವಮುರುಡೇಶ್ವರದ ನಿರ್ಮಾತೃ ಡಾಕ್ಟರ್ ಆರ್.ಎನ್. ಶೆಟ್ಟಿ ಅವರಿಂದ ನಿರ್ಮಾಣಗೊಂಡು 25 ವರ್ಷಗಳನ್ನ ಪೂರೈಸಿ ಮುನ್ನುಗ್ಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರದ 2024-25ನೇ ಸಾಲಿನ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗದಲ್ಲಿ ಇಎಬಿಎಸ್ ಮತ್ತು ಇಎಬಿಸಿಎಸ್ ವಿಷಯಗಳು ಲಭ್ಯವಿದ್ದು, ನುರಿತ ಅಧ್ಯಾಪಕ ವೃಂದ, ಸುಸಜ್ಜಿತ ಬೋಧನಾ ತರಗತಿ, ಆಧುನಿಕ ಪ್ರಯೋಗಾಲಯಗಳು, ವ್ಯವಸ್ಥಿತ ಗ್ರಂಥಾಲಯ ಹಾಗೂ ಆಟದ ಮೈದಾನವನ್ನ ಹೊಂದಿದ್ದು, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕಾರ ನೀಡಲಾಗುತ್ತಿದೆ. ಬಸ್ ವ್ಯವಸ್ಥೆ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಕೂಡ ಲಭ್ಯವಿದೆ. ವಿಶೇಷವಾಗಿ ಬಾಲಕಿಯರಿಗೆ ದಾಖಲಾತಿ ಶುಲ್ಕದಲ್ಲಿ 25% ಕಡಿತಗೊಳಿಸಲಾಗಿದೆ. ವಿಜ್ಞಾನ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಬೆಂಗಳೂರು ಹಾಗೂ ಮುರುಡೇಶ್ವರದ ಪರಿಣಿತ ಅಧ್ಯಾಪಕರಿಂದ ಉಚಿತವಾಗಿ ಸಿಇಟಿ, ನೀಟ್, ಜೆಇಇ ತರಬೇತಿಗಳನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448910274 ಅಥವಾ 9886908478. ಆರ್.ಎನ್. ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್ ಮುರುಡೇಶ್ವರ 3 ವರ್ಷದ ಡಿಪ್ಲೊಮಾ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಸೆರಾಮಿಕ್ ಟೆಕ್ನಾಲಜಿ ಕೋರ್ಸ್ಗಳು ಲಭ್ಯ. ವಿಶೇಷ ಅವಕಾಶ: ಪಿಯುಸಿ ವಿಜ್ಞಾನ ಮತ್ತು ಐಟಿಐ ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷಕ್ಕೆ ನೇರ ಪ್ರವೇಶಾತಿ. ಈಗಾಗಲೇ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಎಲ್ಲ ಕೋರ್ಸ್ಗಳಿಗೆ ಕ್ಯಾಂಪಸ್ ಸಂದರ್ಶನದ ಅವಕಾಶವಿದ್ದು 100% ಉದ್ಯೋಗಾವಕಾಶ. ಅನುಭವಿ ನುರಿತ ಶಿಕ್ಷಕರ ವೃಂದ, ಗ್ರಂಥಾಲಯ ಸೌಲಭ್ಯಗಳು ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448738527 ಅಥವಾ 9448235284. ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಭಟ್ಕಳ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭಗೊಂಡಿದೆ. ಅಂಜುಮನ್ ಹಾಮಿನ್ ಮುಸ್ಲಿಮಿನ್ ಇವರ ಆಡಳಿತದೊಂದಿಗೆ 44 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಭಟ್ಕಳದಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. ಬಿಇ, ಎಂಬಿಎ, ಎಂಸಿಎ ತರಗತಿಗಳ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ಬಿಇಯಲ್ಲಿ ಕಂಪ್ಯೂಟರ್ ಸೈನ್ಸ್, ಇಎನ್ಸಿ, ಇಎನ್ಇ, ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ಈ ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಮತ್ತು ರೋಬೋಟಿಕ್ ಕೋರ್ಸ್ಗಳು ಲಭ್ಯವಿದೆ. ಕಾಲೇಜು ಉತ್ತಮ ಪರಿಸರವನ್ನ ಹೊಂದಿದ್ದು, ಉನ್ನತೀಕೃತ ಲ್ಯಾಬೊರೇಟರಿ ಹೊಂದಿದ್ದು, ರೀಸನೇಬಲ್ ಶುಲ್ಕ, ಅರ್ಹತೆಗೆ ಅನುಗುಣವಾಗಿ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ಹಾಗೂ ಸ್ಕಾಲರ್ಶಿಪ್ ವ್ಯವಸ್ಥೆ ಹೊಂದಿದೆ. ಕಾಲೇಜು ಬಿಸಿಎಂ ಹಾಗೂ ಸ್ವಂತ ಹಾಸ್ಟೆಲ್ ವ್ಯವಸ್ಥೆಯನ್ನ ಹೊಂದಿದ್ದು, ಕ್ಯಾಂಪಸ್ ಸೆಲೆಕ್ಷನ್ ಅವಕಾಶವನ್ನ ಕಲ್ಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448933848 ಅಥವಾ 8123452286. Hello, this is Dr. K. Fazlur Rahman, Principal of Anjuman Institute of Technology and Management, Bhatkal. So I request everyone to come and approach the office, my office. We are always available and they can take the admission. Any clarification, please come to my office. I am always there to clarify your doubts. Thank you once again. ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜ್ ಭಟ್ಕಳ. ಭಟ್ಕಳದ ಪ್ರತಿಷ್ಠಿತ ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜ್ನಲ್ಲಿ ಪ್ರಥಮ ಪಿಯುಸಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭವಾಗಿದ್ದು, ಮೊದಲು ಬಂದವರಿಗೆ ಆದ್ಯತೆಯ ಮೇಲೆ ದಾಖಲಾತಿ ಮಾಡಿಕೊಳ್ಳಲಾಗುವುದು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದ್ದು, ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ಮತ್ತು ನೀಟ್ ಕೋಚ್ಗಳು ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಾಗುವುದು. ಅನುಭವಿ ಮತ್ತು ತಜ್ಞ ಶಿಕ್ಷಕರ ತಂಡ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಕ್ರೀಡಾಪಟುಗಳಿಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಕುರಿತು ಪಾಲಕರೊಂದಿಗೆ ನಿರಂತರ ಸಮಾಲೋಚನೆ. ವಿದ್ಯಾರ್ಥಿಗಳ ಶಿಸ್ತು ಮತ್ತು ಸಮಯ ಪಾಲನೆಗೆ ಆದ್ಯತೆ.
ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಪಠ್ಯೇತರ ಚಟುವಟಿಕೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಮೌಲ್ಯಾಧಾರಿತ ಮತ್ತು ಸಂಸ್ಕಾರಯುತ ಶಿಕ್ಷಣದಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಳೆದ 28 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಕೆಲವೇ ಸೀಟುಗಳು ಬಾಕಿ ಇದ್ದು ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್, ಪ್ರಾಂಶುಪಾಲರು, 9008353110. 1995ರಲ್ಲಿ ಭಟ್ಕಳದ ಶಿಕ್ಷಣ ಪ್ರೇಮಿಗಳು ಭಟ್ಕಳದಲ್ಲಿ ಶ್ರೀ ಗುರುವಿದ್ಯಾಧಿರಾಜ ದ ನ್ಯೂ ಇಂಗ್ಲಿಷ್ PU ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಭಟ್ಕಳದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನುವ ಉದ್ದೇಶ ನಮ್ಮ ಈ ಸಂಸ್ಥೆದು. ಈ ವರ್ಷ ರಿಸಲ್ಟ್ ಬಂದಿದ್ದು ದ್ವಿತೀಯ PUCಯಲ್ಲಿ ಭಟ್ಕಳ ತಾಲೂಕಿಗೆ ನಮ್ಮ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಗಳಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ. 307 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಎಲ್ಲ 307 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಡಿಸ್ಟಿಂಕ್ಷನಲ್ಲೇ ಪಾಸಾಗಿರೋದು ನಮಗೆಲ್ಲ ಹೆಮ್ಮೆ ತಂದಿರೋ ವಿಚಾರ. ಇಂಥ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನಮ್ಮ ಹೊಸ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ದಾಖಲಾತಿ ಮಾಡಿಕೊಳ್ತಾ ಇದ್ದು, ತಾವೆಲ್ಲರೂ ಬಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಥಮ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ದೈವಜ್ಞ ಬ್ರಾಹ್ಮಣ ಸಮಾಜ ಸಣ್ಣ ಸಮಾಜವಾಗಿದ್ದು ಉದ್ಯೋಗದಲ್ಲಿ ಪ್ರಪಂಚದ ವಿವಿಧೆಡೆ ವಾಸವಾಗಿದೆ. ಇಂದು ಲೋಕಾರ್ಪಣೆಗೊಂಡ ಜ್ಞಾನೇಶ್ವರಿ ಮೆಟ್ರಿಮೋನಿ ತಂತ್ರಜ್ಞಾನ ಆ್ಯಪ್ನಿಂದ ವೈವಾಹಿಕ ಜೀವನಕ್ಕೆ ಸಹಕಾರಿಯಾಗಿದೆ ಎಂದು ಉದ್ಯಮಿ ಯೋಗೇಶ್ ರಾಯ್ಕರ್ ಹೇಳಿದರು. ದೈವಜ್ಞ ಬ್ರಾಹ್ಮಣ ಸಮಾಜ ಸಣ್ಣ ಸಮಾಜವಾಗಿದ್ದು ಉದ್ಯೋಗದಲ್ಲಿ ಪ್ರಪಂಚದ ವಿವಿಧೆಡೆ ವಾಸವಾಗಿದೆ ಎಂದು ಲೋಕಾರ್ಪಣೆಗೊಂಡ ಜ್ಞಾನೇಶ್ವರಿ ಮ್ಯಾಟ್ರಿಮೋನಿ ತಂತ್ರಜ್ಞಾನ ಆಪ್ನಿಂದ ವೈವಾಹಿಕ ಜೀವನಕ್ಕೆ ಸಹಕಾರಿಯಾಗಿದೆ ಎಂದು ಉದ್ಯಮಿ ಯೋಗೇಶ್ ರಾಯ್ಕರ್ ಹೇಳಿದರು. ಅವರು ಶ್ರೀ ಜ್ಞಾನೇಶ್ವರಿ ಪೀಠ ಶ್ರೀ ಕ್ಷೇತ್ರ ಕರ್ಕಿ ಹೊನ್ನಾವರ ಇದರ ಸಭಾಭವನದಲ್ಲಿ ಶುಭಮಂಗಲ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ಜ್ಞಾನೇಶ್ವರಿ ಮ್ಯಾಟ್ರಿಮೋನಿ ವೆಬ್ಸೈಟ್ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಪರಿಚಯದ ಸೇತುವೆಯಾಗಿ ದೂರ ದೂರದಲ್ಲಿರುವ ಸಮಾಜ ಬಾಂಧವರಲ್ಲಿ ವೈವಾಹಿಕ ಜೀವನ ನಡೆಸಲು ಸಹಕಾರಿಯಾಗಿದೆ. ಇದರ ರೂವಾರಿ ನಾಗರಾಜ್ ಭಟ್ ರವರು ಜ್ಞಾನೇಶ್ವರಿ ಹೆಸರಿನಲ್ಲಿ ಮಾಡಿದ್ದು ವಿಶೇಷವಾಗಿದೆ. ಮಾದರಿಯಾಗಿ ಎಲ್ಲರಿಗೂ ಸಹಕಾರಿಯಾಗಲಿ ಎಂದು ಹಾರೈಸಿದರು. ಸಾಹಿತಿ ಶ್ರೀಧರ್ ಶೇಟ್ ಶಿರಾಲಿ ಮಾತನಾಡಿ, ಮುಂದುವರಿದ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ವಧುವರ ಅನ್ವೇಷಣೆಗೆ ತಂತ್ರಜ್ಞಾನದಿಂದ ಸಿದ್ಧಪಡಿಸಿದ ಆ್ಯಪ್ ತಂತ್ರಜ್ಞಾನ ಸಹಕಾರಿಯಾಗಿದೆ. ಸಮಾಜದ ಯುವಕರು ಸರಿಯಾದ ವಧು ಸಿಗದೆ ಮದುವೆಯಾಗದೇ ಇರುವಂತಾಗಿದೆ. ಮದುವೆ ಸಮಸ್ಯೆ ಪರಿಹರಿಸಲು ಹೊಸ ದಾರಿ ದೀಪವಾಗಲಿದೆ. ಇದರ ಸದುಪಯೋಗ ಪಡೆಯಲು ಕರೆ ನೀಡಿದರು. ಹೊನ್ನಾವರ ಪತ್ರಕರ್ತರ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲಾ ಮಾತನಾಡಿ, ನಾಡಿನ ವಿವಿಧೆಡೆ ಇರುವ ಸಮಾಜದ ವಧುವರ ಅನ್ವೇಷಣೆಗಾಗಿ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದ, ಮಾರ್ಗದರ್ಶನ ಪಡೆದು ವೇದಿಕೆ ಕಲ್ಪಿಸಿದ ನಾಗರಾಜ್ ಭಟ್ಟರ ಸಮಾಜಮುಖಿ ಕಾರ್ಯಕ್ಕೆ ಶ್ಲಾಘಿಸಿದರು. HM ರಾಘವೇಂದ್ರ ಮಾತನಾಡಿ, ದಯಾನಂದ ಶೇಟ್ ಮಂಜೇಶ್ವರ ಇವರು ಕಳೆದ 1 ವರ್ಷಗಳಿಂದ ಶ್ರಮಿಸಿ ಆಧುನಿಕ ತಂತ್ರಜ್ಞಾನ ಬಳಸಿ ವೆಬ್ಸೈಟ್ ರೂಪಿಸಿದ್ದು ಪಾಲಕರಿಗೆ, ಪೋಷಕರಿಗೆ ಅನುಕೂಲ ಕಲ್ಪಿಸಿದೆ. ಮುಂದಿನ ದಿನಗಳಲ್ಲಿ ಧಾರ್ಮಿಕ, ಶೈಕ್ಷಣಿಕ ವಿವರಗಳನ್ನು ಅಳವಡಿಸುವ ಕಾರ್ಯ ನಡೆಯಲಿ ಎಂದರು. ಕರ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ಶೇಟ್ ಶುಭ ಕೋರಿದರು. ತಂತ್ರಜ್ಞರಾದ ದಯಾನಂದ, ಮಂಜೇಶ್ವರ ಪ್ರಾತ್ಯಕ್ಷಿಕೆಯ ಬಳಕೆ ಮಾಹಿತಿ ನೀಡಿದರು. ಕುಮಾರಿ ಆರ್ಯ ಭಟ್ ಪ್ರಾತ್ಯಕ್ಷಿಕೆಯ ಬಿಡುಗಡೆ ಮಾಡಿದ್ರು. ತಂತ್ರಜ್ಞರಾದ ಪುನೀತ್ ಶರಿತ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದ ರೂವಾರಿ ನಾಗರಾಜ್ ಭಟ್ ದಂಪತಿ ಹಾಗೂ ಪುತ್ರಿಯವರಿಗೆ ಸನ್ಮಾನಿಸಲಾಯಿತು. ನಾಗರಾಜ್ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ದಿವಾಕರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ನಮ್ಮ ಸುತ್ತಮುತ್ತಲೂ ಇರುವ ಅನೇಕ ಸಾಧಕರ ಸಾಧನೆಗೆ ಕಾರಣೀಕರ್ತರಾದ, ಬೋಧನೆ ಮಾಡಿದ ಎಲ್ಲಾ ಶಿಕ್ಷಕರಿಗೆ ಗೌರವಿಸುವ ಕಾರ್ಯ ಮಾದರಿಯಾಗಿದೆ ಎಂದು ಶ್ರೀ ಕರಿಕಾನ್ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಅಭಿಪ್ರಾಯಪಟ್ಟರು. ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಕಾಶಿಕೆರೆ ಬೊಂಡಕಾರ ದೇವಾಲಯದಲ್ಲಿ ಅರೆಅಂಗಡಿಯ ಶ್ರೀ ಕರಿಕಾನ ಪರಮೇಶ್ವರಿ ಜೂನಿಯರ್ ಕಾಲೇಜಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ KS ಹೆಗಡೆ ಕಾಜಿನಮನೆ ಇವರ ಅಭಿನಂದನಾ ಸಮಾರಂಭದ ನಿಮಿತ್ತ ಹಮ್ಮಿಕೊಂಡ KS ಹೆಗಡೆ ಕಾಜಿನಮನೆ ಫೌಂಡೇಶನ್ ಚಾಲನೆ ನೀಡಿ ಮಾತನಾಡಿದರು. ಶಾಲೆಯಲ್ಲಿ ಕಲಿಸುವಾಗ ಮಾತ್ರ ಗುರುಗಳು ಎಂದು ಭಾವಿಸಿ ನಂತರ ಮರೆಯುವ ಈ ಸಮಯದಲ್ಲಿ ನಿವೃತ್ತಿಯಾಗಿ 20 ವರ್ಷದ ನಂತರವೂ ಪೂರ್ವ ವಿದ್ಯಾರ್ಥಿಗಳು ಅಭಿನಂದನಾ ಕಾರ್ಯಕ್ರಮದ ಜೊತೆ ಕೃತಿ ಬಿಡುಗಡೆಯ ಕಾರ್ಯವು ಪ್ರಶಂಸನಾರ್ಹವಾಗಿದೆ. SKP ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅನೇಕ ಶಿಕ್ಷಕರಿದ್ದಾರೆ.
ಇವರೆಲ್ಲರಿಗೂ ಮುಂದಿನ ದಿನದಲ್ಲಿ ಸನ್ಮಾನ ದೊರೆಯಲಿ. ಅಭಿನಂದನಾ ಗ್ರಂಥವಾದ ಕೃಷ್ಣ ಚೈತನ್ಯ ಲೋಕಾರ್ಪಣೆ ನೆರವೇರಿಸಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ನಿರಂಜನ ವಾನಳ್ಳಿ ಮಾತನಾಡಿ, ಶಿಕ್ಷಕ ವೃತ್ತಿ ಕೊಡುವ ಪ್ರೀತಿ, ಗೌರವ ಬೇರೆ ಯಾವ ವೃತ್ತಿಯಲ್ಲೂ ಸಿಗುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಶಿಕ್ಷಕರಾಗಬೇಕಾದರೆ ಕಡಿಮೆ ಸಂಬಳದಿಂದ ದುಡಿಯುವುದರಿಂದ ಮೇಲಕ್ಕೆ ಬರಬೇಕಿದೆ. ವ್ಯಕ್ತಿಯ ಸಾಧನೆಯನ್ನ ಹಣದಿಂದ ಅಳೆಯದೆ ಅವರ ಜ್ಞಾನದ ಅರಿವಿನಿಂದ ಅಳೆಯಬೇಕು. ಇಂದು ಕಾಲೇಜು ಶಿಕ್ಷಕರಿಗೆ ಸಿಗುವ ವೇತನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ದೊರೆಯುವುದಿಲ್ಲ. ಮಣ್ಣಿನ ಮುದ್ದಿಯಂತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಕಾರ ನೀಡಲು ಇವರ ಶ್ರಮ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಂತಹ ಸಾಹಸ ಕಾರ್ಯ ಮಾಡುವ ಶಿಕ್ಷಕರನ್ನ ಗೌರವಿಸುವ ಕಾರ್ಯ ನಿರಂತರವಾಗಿ ಸಾಗಲಿ ಎಂದರು. ನಿವೃತ್ತ ಶಿಕ್ಷಕರಾದ ಕೆಎಸ್ ಹೆಗಡೆ ದಂಪತಿಗಳನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಿದ್ದಾಪುರದ ಶಿಕ್ಷಣ ಪ್ರಸಾರಕ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಶಶಿಭೂಷಣ್ ಹೆಗಡೆ ಮಾತನಾಡಿ, ಗುರುವಿಗೆ ನಮ್ಮ ಪೂರ್ವಜರು ಮಹತ್ತರವಾದ ಸ್ಥಾನ ನೀಡಿದ್ದಾರೆ. ಜಾತಿ ಮತ ಮೀರಿ ಸಂಸ್ಕಾರ ನೀಡುವವರು ಗುರುಗಳು ಮಾತ್ರ. ತನ್ನಲ್ಲಿರುವ ಅನುಭವವನ್ನ ಬರಿದಾಗುವಷ್ಟು ದಾರಿ ಎರೆಯುವವರು ಶಿಕ್ಷಕ ವೃತ್ತಿಯಲ್ಲಿದ್ದಾರೆ. ಇವರು ಭೌಗೋಳಿಕ ವ್ಯಾಪ್ತಿಯನ್ನ ಮೀರಿ ಬೆಳೆಯುತ್ತಾರೆ. ಶಿಕ್ಷಕರಾದವರು ಸರ್ಕಾರಿ ಸೇವೆಗೆ ನಿವೃತ್ತರಾಗಬಹುದು. ತಮ್ಮಲ್ಲಿರುವ ಪಾಂಡಿತ್ಯವನ್ನ ಮುಂದುವರಿಸಲು ವಿಫಲ ಅವಕಾಶವಿದೆ. ಜೀವಿತದ ಕೊನೆಯವರೆಗೂ ಸೇವೆಯನ್ನ ಮುಂದುವರಿಸುವಂತೆ ಸಲಹೆ ನೀಡಿದ್ರು. ಪತ್ರಕರ್ತರಾದ ಬಿ ಗಣಪತಿ ಮಾತನಾಡಿ, ಎಲ್ಲಾ ಅನುಭವವನ್ನ ಅನುಭವದಿಂದ ಬೋಧಿಸುವವರು ಶಿಕ್ಷಕರಾಗಿದ್ದಾರೆ. ವಿದ್ಯಾರ್ಥಿಗಳ ಆತ್ಮನಿವೇದನೆಯೇ ಗುರುವಂದನೆಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಿಕ್ಷಕ ಸೇವೆಯನ್ನ ಸದಾಕಾಲ ಸ್ಮರಿಸೋಣ ಎಂದರು. ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರಾದ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಜಿಎಲ್ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಮಿತಿ ಕಾರ್ಯಾಧ್ಯಕ್ಷರಾದ ಗೋಪಾಲಕೃಷ್ಣ ಹೆಗಡೆ ಹುಕ್ಲಮಕ್ಕಿ, ಪ್ರಧಾನ ಸಂಪಾದಕರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ, ಜಿಆರ್ ನಾಯ್ಕ್, ಶಿಕ್ಷಕ ಕೆಎಸ್ ಹೆಗಡೆಯವರ ಸೇವಾ ಕಾರ್ಯದ ಕುರಿತು ಮಾತನಾಡಿದರು. ಶಿಕ್ಷಕರಾದ ಜಿಆರ್ ನಾಯ್ಕ್ ಸ್ವಾಗತಿಸಿ ನಾಗರಾಜ್ ಹೆಗಡೆ ಕಾಸ್ಕಂಡ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಸಹನಾ ಹೆಗಡೆ ಸನ್ಮಾನ ಪತ್ರ ವಾಚಿಸಿದರು. ಸಭಾ ಕಾರ್ಯಕ್ರಮದ ಮೊದಲು ರಾಗರಂಜನಿಯಲ್ಲಿ ಖ್ಯಾತ ಗಾಯಕರಾದ ಶಿವಾನಂದ ಭಟ್ ಇವರಿಂದ ಸಂಗೀತ ಕಾರ್ಯಕ್ರಮ, ವಿಶ್ವನಾಥ್ ಭಟ್ ಗೋಡಾಮಕ್ಕಿ ಇವರಿಂದ ಬುಲ್ಬುಲ್ ತರಂಗ ವಾದನ ಎಲ್ಲರ ಗಮನ ಸೆಳೆಯಿತು. ಸಭಾ ಕಾರ್ಯಕ್ರಮದ ನಂತರ ಖ್ಯಾತ ಗಾಯಕ ಕೀರ್ತನ್ ಹೊಳ್ಳ ಇವರಿಂದ ರಸ ಸಂಜೆ ಕಾರ್ಯಕ್ರಮ ನೆರವೇರಿತು. ಕಳೆದ 2 ತಿಂಗಳಿನಿಂದ ಲೋಕಸಮರದ ಪ್ರಚಾರದ ಅಬ್ಬರದ ನಡುವೆ ಇದೀಗ ಚುನಾವಣೆ ಮುಗಿದಿದ್ದು ಎಲ್ಲೆಡೆ ಸೋಲು ಗೆಲುವಿನ ಲೆಕ್ಕಾಚಾರ ನಡೆಯುತ್ತಿದೆ. ಕಳೆದ 2 ತಿಂಗಳಿನಿಂದ ಲೋಕಸಮರದ ಪ್ರಚಾರದ ಅಬ್ಬರದ ನಡುವೆ ಇದೀಗ ಚುನಾವಣೆ ಮುಗಿದಿದ್ದು ಎಲ್ಲೆಡೆ ಸೋಲು ಗೆಲುವಿನ ಲೆಕ್ಕಾಚಾರ ನಡೆಯುತ್ತಿದೆ. ಜಿಲ್ಲೆಯ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಬಿಜೆಪಿ ಟಿಕೆಟ್ ನೀಡದೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ನೀಡುತ್ತಿದ್ದಂತೆ ಬಿಜೆಪಿಯ ಅಸಮಾಧಾನ ಚುನಾವಣೆ ಸನಿಹದಲ್ಲಿ ಮೇಲ್ನೋಟಕ್ಕೆ ಸರಿಯಾದಂತೆ ಕಂಡರೂ ಒಳಬೇಗುದಿ ಚುನಾವಣೆಯ ಮೇಲೆ ಪರಿಣಾಮ ಜಿಲ್ಲೆಯ ವಿವಿಧೆಡೆ ಕಂಡುಬಂದಿದೆ. ಆದರೆ ಭಿನ್ನಾಭಿಪ್ರಾಯದ ನಡುವೆ ಹೊನ್ನಾವರದಲ್ಲಿ ಬಿಜೆಪಿ ಕಮಾಲ್ ಮಾಡಿರುವ ಸಾಧ್ಯತೆ ಇದೆ. ತಾಲೂಕು 2 ವಿಧಾನಸಭಾ ಕ್ಷೇತ್ರ ಒಳಗೊಂಡಿದ್ದು ಹೊನ್ನಾವರ ಹಾಗೂ ಮಂಕಿ ಪಟ್ಟಣ ಪಂಚಾಯಿತಿ ಒಳಗೊಂಡಿದೆ. ಹೆಚ್ಚಿನ ಗ್ರಾಮೀಣ ಭಾಗಗಳು ಭಟ್ಕಳ ಕ್ಷೇತ್ರಕ್ಕೆ ಒಳಪಟ್ಟಿದ್ದು 9 ಗ್ರಾಮ ಕುಮಟಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟಿದೆ. ಜಿಲ್ಲೆಯ ಎಲ್ಲೆಡೆಗಿಂತ ಹೊನ್ನಾವರ ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹೊಂದಾಣಿಕೆ ಉತ್ತಮವಾದ ಪರಿಣಾಮ ಒಗ್ಗಟ್ಟು ಪ್ರದರ್ಶನಗೊಂಡು ಪ್ರಚಾರ ಸಭೆ, ಮನೆ ಮನೆ ಪ್ರಚಾರ, ಬೂತ್ನಲ್ಲಿ ಕುಳಿತಿರುವುದರಲ್ಲಿ ಒಗ್ಗಟ್ಟು ಪ್ರದರ್ಶನವಾದ ಪರಿಣಾಮ ವಿಶ್ವೇಶ್ವರ ಹೆಗಡೆ ಅವರಿಗೆ ಮತಗಳಿಕೆ ಹೆಚ್ಚಳವಾಗಲಿದೆ. ಜಿಲ್ಲೆಯ ವಿವಿಧೆಡೆ ಬಿಜೆಪಿ ಪದಾಧಿಕಾರಿಗಳು ನಿಕಟಪೂರ್ವ ಪದಾಧಿಕಾರಿಗಳ ನಡುವೆ ಒಳಬೇಗುದಿ ಇದ್ದರೂ ಹೊನ್ನಾವರದಲ್ಲಿ ಮಾತ್ರ ಒಗ್ಗಟ್ಟು ಪ್ರದರ್ಶನವಾಗಿದೆ. ಈ ಪರಿಣಾಮ ಕಳೆದ ಚುನಾವಣೆಯಂತೆಯೇ ಈ ಬಾರಿ ಗೆಲುವಿನ ಅಂತರ ಹೆಚ್ಚಳವಾಗುವ ಸಾಧ್ಯತೆಯೂ ದಟ್ಟವಾಗಿದೆ. ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಡತೋಕ ಬಿಜೆಪಿ ಅಭ್ಯರ್ಥಿ ಪರ ತಾಲೂಕಿನಾದ್ಯಂತ ಸಂಚಾರ ನಡೆಸುವ ಮೂಲಕ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಹಿರಂಗ ಪ್ರಚಾರ ಅಂತ್ಯವಾಗುವ ಸಮಯದಲ್ಲಿ ತಮ್ಮ ಮನೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಕರೆತಂದು
2,000ಕ್ಕೂ ಅಧಿಕ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರನ್ನ ಸೇರಿಸುವ ಮೂಲಕ ಬಿಜೆಪಿಗೆ ಮುನ್ನಡೆಯ ಸುಳಿವು ನೀಡಿದ್ದರು. ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಸೇರ್ಪಡೆ ಬಳಿಕ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳು ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಯತ್ತ ವಾಲಿದ್ದವು. ಇದೀಗ ಮುಗ್ವಾ ಹಾಗೂ ಹಳದಿಪುರ ಭಾಗದಲ್ಲಿ ಪ್ರಚಾರ ಕಾರ್ಯ ನಡೆಸುವ ಜೊತೆ ಕಾರ್ಯಕರ್ತರಿಗೆ ಜೋಶ್ ತುಂಬುವ ಕಾರ್ಯ ನಡೆಸಿರುವುದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಚುನಾವಣೆಯ ದಿನದಂದು ಪ್ರತಿ ಬೂತ್ಗೆ ಭೇಟಿ ನೀಡುವ ಜೊತೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಬೂತ್ಗೆ ಬಹುಮಾನ ಘೋಷಿಸಿರುವುದು ಕಾರ್ಯಕರ್ತರು ಇನ್ನಷ್ಟು ಪರಿಶ್ರಮ ಪಟ್ಟರು ಎಂದು ಮುಗ್ವಾ ಜಿಲ್ಲಾ ಪಂಚಾಯತ್ ಭಾಗದ ಬಿಜೆಪಿ ಕಾರ್ಯಕರ್ತರಿಂದ ಕೇಳಿಬರುತ್ತಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿನ್ನಡೆಯ ನಂತರ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಸೇರ್ಪಡೆ ಕೊನೆಗಳಿಗೆಯಲ್ಲಿ ಆಗಿರುವುದರಿಂದ ಹೆಚ್ಚಿನ ಮತ ಸೆಳೆಯಲು ಕಾಂಗ್ರೆಸ್ ಪಾಳೆಯಕ್ಕೆ ಸಾಧ್ಯವಾಗಿಲ್ಲದಿದ್ದರೂ ಬಿಜೆಪಿ ಕಾಂಗ್ರೆಸ್ ನೇರ ಹಣಾಹಣಿಯಲ್ಲಿ ಯಾವ ಪ್ರಮಾಣದಲ್ಲಿ ಇವರಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆ ಎಂದು ಮತ ಎಣಿಕೆಯ ನಂತರ ತಿಳಿದು ಬರಲಿದೆ. ನ್ಯಾಯಾಧೀಶರಾಗಿ ನ್ಯಾಯದಾನ ಮಾಡುವ ಕಾರ್ಯ ಜವಾಬ್ದಾರಿಯ ಹಾಗೂ ಪವಿತ್ರವಾದ ಕಾರ್ಯ. ನ್ಯಾಯದಾನ ಮಾಡಲು ಪ್ರಕರಣದ ಸಂಪೂರ್ಣ ಮಾಹಿತಿ ಉಳ್ಳ ವಕೀಲರ ಸಹಕಾರವು ಅಷ್ಟೇ ಮುಖ್ಯವಾದದ್ದು ಎಂದು ಹೊನ್ನಾವರ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಧೀಶ ಕುಮಾರ್ ಜಿ ಅಭಿಪ್ರಾಯಪಟ್ಟರು. ಅವರು ಬೆಂಗಳೂರಿನ ದೇವನಹಳ್ಳಿ ಸಿವಿಲ್ ಜಡ್ಜ್ ಹಿರಿಯ ವಿಭಾಗಕ್ಕೆ ಹೊನ್ನಾವರದಿಂದ ವರ್ಗಾವಣೆಗೊಂಡ ಪ್ರಯುಕ್ತ ವಕೀಲರ ಸಂಘ ಏರ್ಪಡಿಸಿದ ಬೀಳ್ಕೊಡುಗೆ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು. ತ್ವರಿತ ನ್ಯಾಯದಾನ ನ್ಯಾಯಾಂಗದ ಮೂಲ ಕಲ್ಪನೆ, ಅದನ್ನು ಸಾಕಾರಗೊಳಿಸಲು ವಕೀಲರ ಸಹಕಾರ ಅವಶ್ಯ ಎಂದರು. ಇದೇ ಸಮಯದಲ್ಲಿ ವಕೀಲರ ಸಂಘದ ಪರವಾಗಿ ನ್ಯಾಯಾಧೀಶ ಕುಮಾರ್ ಜಿ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಿನ್ಸಿಪಾಲ್ ಜೆಎಂಎಫ್ಸಿ ನ್ಯಾಯಾಧೀಶ ಚಂದ್ರಶೇಖರ್ ನಕಾರ್, ಹಿರಿಯ ನ್ಯಾಯವಾದಿ ಎಂಐ ಹೆಗಡೆ, ಸತೀಶ್ ಭಟ್ ಉಳಗೆರೆ, ಎಂಎನ್ ಸುಬ್ರಹ್ಮಣ್ಯ, ಜಿಪಿ ಹೆಗಡೆ ಕಣ್ಣಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ವಕೀಲರ ಸಂಘದ ಅಧ್ಯಕ್ಷ ಜಿವಿ ಭಟ್ ಸ್ವಾಗತಿಸಿದರು. ಸಂಘದ ಕಾರ್ಯದರ್ಶಿ ಮನೋಜ್ ಜಾಲಿಸತ್ಕಿ ವಂದಿಸಿದರು. ಹೊನ್ನಾವರ ತಾಲೂಕಾ ಛಾಯಾಗ್ರಾಹಕ ಸಂಘದ ವತಿಯಿಂದ ಮೂಡಗಣಪತಿ ಕಲ್ಯಾಣ ಮಂಟಪದಲ್ಲಿ ಹಿರಿಯ ಛಾಯಾಗ್ರಾಹಕರು ಹಾಗೂ ಹೊನ್ನಾವರ ಛಾಯಾಗ್ರಾಹಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮಂಜು ಆಚಾರ್ಯವರಿಗೆ ಶ್ರದ್ಧಾಂಜಲಿ ಮೂಲಕ ಗೌರವಿಸಲಾಯಿತು. ಸಭೆಯಲ್ಲಿ ನೆರೆದಿದ್ದ ಸರ್ವ ಸದಸ್ಯರು ದಿವಂಗತ ಮಂಜು ಆಚಾರ್ಯವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುರೇಶ್ ಹೊನ್ನಾವರ ಮಾತನಾಡಿ, ಸಂಘದ ಪ್ರಥಮ ಅಧ್ಯಕ್ಷರಾಗಿ ತಮ್ಮ ಸಲಹೆ ಸೂಚನೆಗಳೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಲಯನ್ಸ್ ಕ್ಲಬ್ ಸದಸ್ಯರಾಗಿ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದನ್ನ ನೆನಪಿಸಿಕೊಂಡರು. ಇನ್ನು ಸಂಘದ ಸದಸ್ಯರು ಸೇರಿ ಸುಮಾರು 50,000 ರೂಪಾಯಿಗಳನ್ನ ಒಟ್ಟುಗೂಡಿಸಿ ದಿವಂಗತ ಮಂಜು ಆಚಾರ್ಯವರ ಧರ್ಮಪತ್ನಿಯವರಿಗೆ ಚೆಕ್ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನಾ ಕಾರ್ಯದರ್ಶಿಯಾದ ಎನ್ ಗಣಪತಿ, ಪಿಕೆ ಹೆಗಡೆ, ಲಕ್ಷ್ಮೇಶ್ ಭಂಡಾರಿ, ಶ್ರೀಪಾದ್ ನಾಯ್ಕ್, ರಾಘವೇಂದ್ರ ಮೇಸ್ತಾ, ಈಶ್ವರ್ ಹರಿಕಾಂತ, ಸುಭಾಷ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಗಣೇಶ್ ಶೆಟ್ಟಿ, ವಿಕ್ರಮ್, ನಾಗೇಶ್ ಶೆಟ್ಟಿ, ಆರ್ಕೆ ಮೇಸ್ತಾ, ರವಿ ಹೆಗಡೆ, ವಿನಾಯಕ್ ನಾಯ್ಕ್, ನಾಗರಾಜ್ ಹಾಗೂ ಸದಸ್ಯರು ಹಾಜರಿದ್ದರು. ಎಲ್ಲಿಯವರೆಗೆ ಮೋಸ ಹೋಗುವವರು ಇರುತ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ದಿನ ಕಳೆದಂತೆ ವಿಧಾನಗಳು ಬದಲಾಗುತ್ತವೆಯಷ್ಟೇ. ಸ್ವಲ್ಪ ಯಾಮಾರಿದರೂ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ಳಬೇಕಾಗುತ್ತದೆ. ಇಂತಹದ್ದೇ ಒಂದು ಘಟನೆಯಿಂದ ಭಟ್ಕಳದ ಉದ್ಯಮಿಯೋರ್ವರು ಪಾರಾಗಿದ್ದ ಘಟನೆ ಸೋಮವಾರ ನಡೆದಿದೆ. ಭಟ್ಕಳ ಪಟ್ಟಣದ ಉದ್ಯಮಿ ನವೀನ್ ಎನ್ನುವವರಿಗೆ ಕಳೆದ 2 ದಿನಗಳಿಂದ ಕರೆಯೊಂದು ಬರುತ್ತಿತ್ತು. ಅದನ್ನ ನಿರ್ಲಕ್ಷಿಸುತ್ತಾ ಬಂದಿದ್ರು. ಆದರೆ ಸೋಮವಾರ ಕೊಂಚ ಬಿಡುವು ಇದ್ದ ಕಾರಣ ಕರೆ ಸ್ವೀಕರಿಸಿದ್ದಾರೆ. ಅತ್ತ ಕಡೆಯಿಂದ ಮಾತನಾಡಿದ ಯುವತಿ, ನೀವು ಕಳುಹಿಸಿದ ಪಾರ್ಸೆಲ್ ವಿಳಾಸದ ಸ್ಥಳಕ್ಕೆ ತಲುಪಲು ನಿರಾಕರಣೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಸ್ಟಮರ್ ಕೇರ್ ಸಂಪರ್ಕಿಸಿ ಅಥವಾ ನಮ್ಮ ವೆಬ್ಸೈಟ್ ಲಾಗಿನ್ ಮಾಡಿ ಎಂಬುದಿತ್ತು. ಕುತೂಹಲಗೊಂಡ ಉದ್ಯಮಿ ಏನಿರಬಹುದು ಎಂದು ಕಸ್ಟಮರ್ ಕೇರ್ಗೆ ಕರೆ ಮಾಡಿದ್ದಾರೆ. ಅಲ್ಲಿ ಅವರು ನಿಮ್ಮ ಮೊಬೈಲ್ ಸಂಖ್ಯೆ ತಿಳಿಸುವಂತೆ ಹೇಳಿದ್ದಾರೆ. ಅವರು ಕೂಡಲೇ ಕರೆ ಮಾಡಿದ ವ್ಯಕ್ತಿ ಪಾನ್ ನಂಬರ್, ಆಧಾರ್ ಕಾರ್ಡ್ ನಂಬರ್, ವಿಳಾಸ ಎಲ್ಲವನ್ನ ಹೇಳಿ, ನೀವು ಮೇ 3ರಂದು ನಮ್ಮ ಸಂಸ್ಥೆಯಿಂದ ಮುಂಬೈನಿಂದ ತೈವಾನ್ಗೆ ಪಾರ್ಸಲ್ ಕಳಿಸಿದ್ದೀರಿ. ಅದನ್ನ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಅಧಿಕಾರಿಗಳು ತಡೆ ಹಿಡಿದಿದ್ದು ಅದನ್ನ ನಿಗದಿತ ಸ್ಥಳಕ್ಕೆ ಕೊಂಡೊಯ್ಯುವಂತೆ ಸೂಚಿಸಿದ್ದಾರೆ ಎಂದಿದ್ದಾರೆ. ಇದನ್ನ ಕೇಳಿ ಒಮ್ಮೆ ವಿಚಲಿತರಾದರೂ ತಾನು ಯಾವುದೇ ಪಾರ್ಸಲ್ ಕಳುಹಿಸಿಲ್ಲ, ಅಲ್ಲದೆ ನಾನು ಇರುವುದು ಕರ್ನಾಟಕದಲ್ಲಿ, ಇದು ಹೇಗೆ ಸಾಧ್ಯ ಎಂದಿದ್ದಾರೆ. ಆಗ ಅವರು, ಇಲ್ಲಿ ನಿಮ್ಮದೇ ಐಡಿಯಲ್ಲಿ ನಿಮ್ಮದೇ ದಾಖಲೆಯಲ್ಲಿ ಪಾರ್ಸಲ್ ಕಳುಹಿಸಲಾಗಿದೆ. ನಾವು ಇಲ್ಲಿ ನೀಡಿದ ದೂರವಾಣಿ ವಿಳಾಸವನ್ನ ಪರಿಶೀಲಿಸಿ ನಿಮಗೆ ಕರೆ ಮಾಡಿದ್ದೇವೆ. ಅದರಲ್ಲಿ ಅಕ್ರಮ ವಸ್ತು ಪತ್ತೆಯಾಗಿದೆ. ನಿಮ್ಮ ಬಂಧನ ಖಚಿತ ಎಂದು ಹೆದರಿಸಿದ್ದಾರೆ.
ಇಷ್ಟರಲ್ಲೇ ಇದು ಮೋಸ ಮಾಡುವ ಹೊಸ ವಿಧಾನ ಎಂದು ಅರಿತು ಈಗೇನು ಮಾಡಬೇಕು ಎಂದು ಸುಮ್ಮನೆ ಕೇಳಿದ್ದಾರೆ. ನಾವು ಇದನ್ನ ಇಲ್ಲಿಯೇ ಸೆಟಲ್ ಮಾಡುತ್ತೇವೆ. 2 ಲಕ್ಷ ರೂಪಾಯಿಗಳನ್ನ ನೀವು ನಮಗೆ ಕಳುಹಿಸಿ, ಬಂಧನ ಭೀತಿಯಿಂದ ತಪ್ಪಿಸಿಕೊಳ್ಳಿ ಎಂದು ಸಲಹೆ ನೀಡಿದ್ದಾರೆ. ಒಂದು ವೇಳೆ ಹಣ ಪಾವತಿ ಮಾಡದಿದ್ದರೆ ಏನಾಗುತ್ತದೆ ಎಂದು ಮತ್ತೆ ಉದ್ಯಮಿ ಅವರಿಗೆ ಕೇಳಿದ್ದಾರೆ. ಈಗಾಗಲೇ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಮಾಹಿತಿ ಹೋಗಿದ್ದು ಅಲ್ಲಿಂದ ಕಸ್ಟಮ್ಸ್ ಅಧಿಕಾರಿಗಳು ಬರಬಹುದು ಎಂದು ಹೆದರಿಸಿದ್ದಾರೆ. ಹೇಗೆ ಬಿಟ್ಟರೆ ದಿನವಿಡೀ ಇವರು ಮಾತನಾಡುತ್ತಾ ಇರುತ್ತಾರೆ ಎಂದು ಈ ಬಾರಿ ಏರು ಧ್ವನಿಯಲ್ಲಿ ಮಾತನಾಡಿ ಏನಾದರೂ ಆಗಲಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಗದರಿಸುತ್ತಿರುವಂತೆ ಅತ್ತ ಕಡೆಯಿಂದ ಕಾಲ್ ಕಟ್ ಆಗಿದೆ. ಉದ್ಯಮಿ ಮಾತನಾಡಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.